ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ನೀವು ಡಿ ಕೆ ಶಿವಕುಮಾರ್ ಅವ್ರ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ತಿಮ್ಮಗುಡಿಯವರು ಒದ್ದೊಳಗೆ ಹಾಕಿರಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ RSS ಬಗ್ಗೆ ಸಾಫ್ಟ್ ಕಾರ್ನರಾಗಿ ಮಾತಾಡ್ತಾರೆ. ಇದೆಲ್ಲ ನೋಡಿ ಸಹಜವಾಗಿನ BJP ಹೋಗ್ತಾರೆ ಡಿ ಕೆ ಶಿ ಅವರು ಅನ್ನೋ ಪ್ರಶ್ನೆ ಮೇಲೆ ಹುಡ್ತಾ ಇರ್ತಾರೆ. ಮತ್ತು ನಾವು ಇವತ್ತು ಮೀಡಿಯಾದವರು ಮೇಲೆ ಹೇಳ್ತಾ ಇರ್ತೀವಿ ಡಿ ಕೆ ಶಿ ಬಿ ಜೆ ಪಿಗೆ ಅಂತೇಳಿ. ಆದರೆ ಈಗ ಸ್ಪಷ್ಟ ಎರಡು ಪ್ರಶ್ನೆಗೆ ಉತ್ತರವನ್ನು ಹುಡುಕಿ ಕೊಟ್ಬಿಟ್ಟಿದ್ದಾರೆ. ಮೊದಲದು ಏನಪ್ಪ ಅಂದ್ರೆ, ನಮ್ಮ ಅಶೋಕ್ ಅವರು ವಿಶೇಷವಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ, ಶಿವಕುಮಾರ್ ಅವರು RSS ಚಡ್ಡಿಯನ್ನು ಹಾಕಿದ್ದಾರೆ ಎಂದು ಕಾಲು ಎಳೆದಿದ್ದಕ್ಕೆ ಡಿ ಕೆ ಶಿ ಅವರು RSS ಚಡ್ಡಿ ಹಾಕೊಳ್ತಾರೆ ಅಂತ ಕಾಲು ಎಳೆದ್ರು ನಮ್ಮ ಅಶೋಕ್ ವಿರೋಧ ಪಕ್ಷದ ನಾಯಕರು. ಅಂದರೆ ಈಗ ಮೀಡಿಯಾದಲ್ಲಿ ಬರುತ್ತಿರುವಂಥ ಸುದ್ದಿ ನೆಲೆಯಲ್ಲಿ ಮಾತಾಡಿದ್ರು ಅವರು. ಮತ್ತು ಬೇವರು ಇದ್ದು ಅವರು ಮೋದಿಯವ್ರು ಭೇಟಿಯಾಗಿದೆ ಆಗಿರ್ಬೋದು, ಶಾರ್ ಅವ್ರು ಭೇಟಿಯಾಗಿದೆ ಇರ್ಬೋದು, ಮತ್ತೇನೋ ಕಾರಣ ಇರ್ಬೋದು. ಇವೆಲ್ಲ ನೆಲೆಯಲ್ಲಿ ಇವರು BJP ಹೋಗ್ತಾರೆ ಅಂತ ನೆಲೆಯಲ್ಲಿ ನಾವು ನಮ್ಮ ಪತ್ರಕರ್ತರು ಇದ್ದ ಮಾತಾಡ್ತಿದ್ವಿ. ಬಟ್ ಇವಾಗ ಸ್ಪಷ್ಟವಾದ ಉತ್ತರ ಎರಡು ಪ್ರಶ್ನೆಗೆ. ಮೊದಲದು 2022 ನಾವು ಗೆಲ್ತೀವಿ ಅನ್ನೋದು ಇತ್ತೀಚೆಗೆ ಹೇಳಿಕೊಟ್ರು. ಎರಡನೇದು ತಿಮ್ಮರುಡಿಯವರು ಒಳಗೆ ಹಾಕಿರಿ ಅಂತ ಹೇಳಿದರು. ಮೂರನೇದು ಭಾಳ ಪ್ರಬಲವಾಗಿ ಇದಕ್ಕೆ ಉತ್ತರವಾಗಿ ಅಶೋಕ್ ಅವರು ಹೇಳಿದರು, ನಾನು ಅಪ್ಪಟ ಕಾಂಗ್ರೆಸ್ಸಿಗೆ ಹುಟ್ಟಿನಿಂದಲೂ ಅದೇ ಪಕ್ಷದಲ್ಲಿ ಇದ್ದೇನೆ, ನನ್ನ ಜೀವ ನನ್ನ ರಕ್ತ ಎಲ್ಲವೂ ಕಾಂಗ್ರೆಸ್. KPCC ಅಧ್ಯಕ್ಷನಾಗಿ ಪಕ್ಷವನ್ನು ಮುನ್ನಡೆಸುತ್ತಿದ್ದೇನೆ, ಅದಕ್ಕೆ ಆಧಾರ ಸ್ತಂಭವಾಗಿ ಸದಾ ನಿಲ್ಲುವೆ, ಜೀವ ಇರುವ ತನಕ ಇಲ್ಲಿಯೇ ಇರುತ್ತೇನೆ. ಇದು ಭಾಳ 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 ಏನಂತೀವಿ ಅದಕ್ಕೆ ಸ್ಪಷ್ಟವಾಗಿ ಹೇಳೋ ಮೂಲಕ ನಾವೆಲ್ಲಿ RSS ಹೊಂಟಿಲ್ಲ, BJP ಹೊಂಟಿಲ್ಲ, ಕಾಂಗ್ರೆಸ್ಸಲ್ಲೇ ಇರ್ತೀವಿ, ಇನ್ನು ಯಾವ JDS ಜೊತೆ ಮೊದಲು ಸಂಬಂಧ ಇಲ್ಲ ಅನ್ನೋದು ಮಾತುಗಳಿಗೆ, ಅದರಲ್ಲೂ BJP ಕಡೆ ಹೋಗ್ತಾ ಇದ್ದಾರಪ್ಪ ಅನ್ನೋದು ಮಾತುಗಳಿಗೆ ಜೊತೆಗೆ ಇವರು ಧರ್ಮಸ್ಥಳದ ನಮ್ಮ ವೀರೇಂದ್ರ ಹೆಗ್ಡೆ ಅವ್ರ ಪರ ಮಾತಾಡಿದ್ರಿಂದ ಇವೆಲ್ಲ ಸಂಶಯ ಹುಟ್ಟಿದ್ದು ಮೋಸ್ಟ್ಲಿ ಹೋಗ್ತಾರೆ. ಅವ್ರು ಹೌದು ದೇವರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಹಿಂದುತ್ವದ